ಫುಟ್ಪಾತ್ ನಲ್ಲಿ ಗಾಡಿ ಓಡಿಸೋ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಒಂದು ಪಾಠ. ಇದು ಕೇರಳದಲ್ಲಿ ನಡೆದ ಘಟನೆ. ಟ್ರಾಫಿಕ್ ಜಾಮ್ ಇದೆ ಅಂತ ಒಬ್ಬ ವ್ಯಕ್ತಿ ಸ್ಕೂಟರ್ನ ತಗೊಂಡು ಫುಟ್ಪಾತ್ ಮೇಲೆ ಬರ್ತಾನೆ. ಅಲ್ಲಿ ನಡ್ಕೊಂಡು ಬರ್ತಾ ಇದ್ದ ಅಜ್ಜಿ, ಅವರ ಹೆಸರು ಪ್ರಭಾವತಿ ಅಮ್ಮ, ಅವರು ಜಾಗನ ಬಿಡೋದಿಲ್ಲ. ಇದು ಜನರು ಓಡಾಡೋ ಜಾಗ, ಇಲ್ಲಿ ಗಾಡಿ ಓಡಿಸಂಗಿಲ್ಲ ಅಂತ ಪಟ್ ಬಿಡದೆ ನಿಂತ್ಕೊಂತಾರೆ. ನಂಬರ್ ಪ್ಲೇಟ್ ನ ಫೋಟೋ ತಗೊಂಡು ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸ್ತಾರೆ. ಕೊನೆಗೆ ಅವನು ವಿಧಿ ಇಲ್ಲದೆ ವಾಪಸ್ ಹೋಗ್ಬೇಕಾಗತ್ತೆ. ಈ ವಿಡಿಯೋನ ಮಾಡಿದ್ದು ಆಫ್ಲಾ ಅನ್ನೋ ವ್ಯಕ್ತಿ. ಈಗಾಗಲೇ ಇದು 3 ಕೋಟಿಗೂ ಹೆಚ್ಚು ಜನರಿಗೆ ತಲುಪಿದೆ. ಪ್ರಭಾವತಿ ಅಮ್ಮ ಅವರು ಈ ಹಿಂದೆ ಕ್ಯಾಪ್ಟನ್ ಲಕ್ಷ್ಮಿ ಹಾಸ್ಟೆಲ್ ನಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡಿದ್ದಾರೆ. ಅವರ ನಾಗರಿಕ ಪ್ರಜ್ಞೆನ ಮೆಚ್ಚಿ ಕೇರಳ ಮೋಟಾರ್ ವೆಹಿಕಲ್ಸ್ ಡಿಪಾರ್ಟ್ಮೆಂಟ್ ಅವರು ಸನ್ಮಾನ ಮಾಡಿದ್ದಾರೆ. ಇದರಿಂದ ನಾವು ಕಲಿಬೇಕಾಗಿರೋದೇನ್ ಗೊತ್ತಾ? ಮೊದಲನೇ ವಿಷಯ, ಇವತ್ತು ನಾವು ಸರಿಯಾಗಿ ರೂಲ್ಸ್ ನ ಫಾಲೋ ಮಾಡದೇ ಇದ್ರೆ ನಾಳೆ ನಾವು ಕೂಡ ವಿಡಿಯೋದಲ್ಲಿ ಬರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕ್ಯಾಕರ್ಸ್ ಹೋಗಿದ್ದಾರೆ. ಎರಡನೇ ವಿಷಯ, ರೂಲ್ಸ್ ನ ನೋಡ್ಕೊಳ್ಳೋದು ಸರ್ಕಾರದ ಕೆಲಸನೇ ಆಗಿರ್ಬೋದು, ಆದ್ರೆ ನಾಗರಿಕರಾಗಿ ನಾವು ಕೂಡ ಈ ರೀತಿ ಸಣ್ಣ ಪುಟ್ಟ ವಿಷಯಗಳಿಗೆ ಕೈ ಜೋಡಿಸಬೇಕು. ಮೂರನೇ ವಿಷಯ, ಯಾವ್ಯಾವ್ದು ಕ್ರಿಂಜ್ ವಿಡಿಯೋಗಳು ವೈರಲ್ ಆಗೋದಕ್ಕಿಂತ ಈ ರೀತಿ ಒಳ್ಳೆ ಕೆಲಸ ಮಾಡಿರೋ ವಿಡಿಯೋಗಳು ವೈರಲ್ ಆದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದರಿಂದ ಕೆಲವರಿಗೆ ನಾಚಿಕೆ ಆಗುತ್ತೆ, ಇನ್ ಕೆಲವರಿಗೆ ಬುದ್ಧಿ ಬರುತ್ತೆ, ಇನ್ ಕೆಲವರು ಅಟ್ಲೀಸ್ಟ್ ಬದಲಾಗ್ತಾರೆ. ಸಮಾಜ ಬದಲಾಗಬೇಕು ಅಂದ್ರೆ ಕೇವಲ ಸರ್ಕಾರದ ಬದಲಾವಣೆಗಳು ಸಾಕಾಗೋದಿಲ್ಲ, ನಾಗರಿಕರ ಮನ್ಸು ಕೂಡ ಬದಲಾಗಬೇಕು. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.